ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಸ್ಟೂಡೆಂಟ್ಸ್ಗಳು ಸರ್ ಟೈಮ್ ಟೇಬಲನ್ನು ಕೊಡಿ ಅಂತ ಹೇಳ್ತಾಯಿದ್ರು. ಸೊ ನಾನು ಈ ಟೈಮ್ ಟೇಬಲನ್ನು ನಿಮಗೆ ಲಾಸ್ಟ್ 9 ಡೇಸಿಗೆ ಕೊಡ್ತಾ ಇದ್ದೇನೆ. ಆ್ಯಂಡ್ ಈ ಲಾಸ್ಟ್ 9 ಡೇಸನ್ನು ನಾನು ಯಾವ ರೀತಿ ಕೊಡ್ತಾ ಇದ್ದೇನೆ ಕೇಳಿದರೆ, ನಿಮಗೊಂದು 35+ ಆ್ಯಂಡ್ 45 ಬಿಲೋ, ನಿಮಗೆ 45 ಮೇಲ್ಗಡೆ ಬರೋದಿಲ್ಲ ಈ ಟೈಮ್ ಟೇಬಲ್ನ ಫಾಲೋ ಮಾಡಿದರೆ. ಯಾರ್ಯಾರು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ, ಸರ್ ನಂಗೆ ಆಲ್ರೆಡಿ 35-40 ಬರ್ತಾ ಇದೆ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೇನೆ ಅಂತಿದ್ದರೆ, ನಿಮ್ಗೆ ಏನು ಮಾಡಿ ಅಂತ ಕೇಳಿದರೆ, ಇದೇ ಟೈಮ್ ಟೇಬಲ್ಗೆ ಒಂದೊಂದು ಚಾಪ್ಟರ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ಇಟ್ ಕವರ್ಸ್ ಆಲ್ಮೋಸ್ಟ್ 50 ಮಾರ್ಕ್ಸ್ವರೆಗೂ ಕವರ್ ಆಗುತ್ತೆ. ಆಯಿತಾ? ಒಂದೊಂದು ಎಕ್ಸ್ಟ್ರಾ ಇದು ಮಾಡಿ. ಮತ್ತು ಉಳಿದವರಿಗೆ, ಸರ್ ಇನ್ನೂ ನಾನು ಏನೂ ಓದಿಲ್ಲ, ಓದಬೇಕು, ಸ್ವಲ್ಪ ಓದಿದ್ದೀನಿ ಅಷ್ಟೇ ಅಂತಿದ್ದವರು ಇದೇ ಟೈಮ್ ಟೇಬಲನ್ನು ಫಾಲೋ ಮಾಡಿ, ಸ್ಟ್ರಿಕ್ಟಾಗಿ ಫಾಲೋ ಮಾಡಿ, ಹೇಳಿದ್ದನ್ನು ಪರ್ಫೆಕ್ಟಾಗಿ ಮಾಡಿ, ಲಾಸ್ಟ್ 9 ಡೇಸನ್ನು ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿಕ್ಕಾಗುತ್ತೆ ಆ ಥರ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಈಸಿಲಿ ಸ್ಕೋರ್ ಸ್ಟೂಡೆಂಟ್ಸ್. ಆಯಿತಾ? ಇದು ಬಂದುಬಿಟ್ಟು ನನ್ನ ಟೈಮ್ ಟೇಬಲ್. ನೀವು ಇದರಲ್ಲಿರೋ ಇದನ್ನು ಏನು ಹೇಳ್ತಾರೆ, ಚಾಪ್ಟರ್ಸ್ಗಳನ್ನು ಸ್ವಾಪ್ ಮಾಡ್ಕೊಳ್ಬೋದು ಅಥವಾ ಎಕ್ಸ್ಚೇಂಜು ಮಾಡ್ಕೊಳ್ಬೋದು. ನಿಮ್ಗೆ ಬೇಕಾಗಿರೋ ಚಾಪ್ಟರ್ನ ಅಲ್ಲಿ ರಿಪ್ಲೇಸ್ ಮಾಡ್ಬೋದು. ಬಟ್ ಡೈಲಿ ನಾನು ಹೇಳಿರೋ ಆ ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಿ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಿಂದ 2 ಚಾಪ್ಟರ್ನ ಕೊಟ್ಟಿದ್ದರೆ ದಯವಿಟ್ಟು ಆ ದಿನ 2 ಚಾಪ್ಟರ್ ಕಂಪ್ಲೀಟ್ ಮಾಡಿ. ಕೆಮಿಸ್ಟ್ರಿ 2 ಚಾಪ್ಟರ್ ಕೊಟ್ಟಿದ್ದರೆ ಕೆಮಿಸ್ಟ್ರಿ ಮಾಡಿ. ಫಿಸಿಕ್ಸ್ ಅದೇ ಥರ. ಆಯಿತಾ? ಸೊ ಅದನ್ನು ಮಾಡಲೇಬೇಕು, ಕಂಪಲ್ಸರಿ ಈ ಥರ ಮಾಡಿ. ಲಾಸ್ಟ್ 9 ಡೇಸ್ ಪರ್ಫೆಕ್ಟಾಗಿ ಇದನ್ನು ಫಾಲೋ ಮಾಡಿ. 30+ ಅಂತೂ ಪಕ್ಕಾ ಬರುತ್ತೆ. ಆಯಿತಾ? ಇದನ್ನು ನಾನು ನೋಡಿದ ಪ್ರಕಾರ, ನಾನು ಇದು ಮಾಡಿದ ಪ್ರಕಾರ 10 to 12 ಚಾಪ್ಟರ್ಸ್ ಕವರ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು 40-45 ಮಾರ್ಕ್ಸ್ ಕವರ್ ಆಗುತ್ತೆ. ಬಟ್ 30+ ಅಂತೂ ನೀವು ಅಟ್ ದ ವರ್ಸ್ಟ್ ಕೇಸ್ ನಿಮ್ಗೆ ಬಂದೇ ಬರುತ್ತೆ. ಯಾಕಂದರೆ ನೀವು ಮಿಸ್ಟೇಕ್ಸ್ಗಳನ್ನು ಮಾಡಿ, ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ ಹೇಳಿದ್ದು. ಓಕೆ? ಸೊ ಈಗ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, 10 ಅವರ್ಸ್ ಮಿನಿಮಮ್ ಓದಲೇಬೇಕು. ಈ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕಂತ ಹೇಳಿದ್ರೆ ನೀವು ಮಿನಿಮಮ್ 10 ಅವರ್ಸ್ ಸ್ಪೆಂಡ್ ಮಾಡಲೇಬೇಕು. ಸುಮ್ಮನೆ ಟೈಮ್ ಟೇಬಲ್ ಇಟ್ಕೊಂಡು ಇದು ಮಾಡೋದಲ್ಲ, ನಾಳೆ ಮಾಡ್ತೇನೆ ಅಂತ. ಇವತ್ತಿಂದ ಸ್ಟಾರ್ಟ್ ಮಾಡಿ. ಡೇ 1ನಲ್ಲಿ ಯಾವುದನ್ನೆಲ್ಲ ತಗೊಳ್ಳಿ ಅಂತ ಕೇಳಿದರೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಸೆಟ್ಸ್. ನಾನು ಯಾಕೆ ಸೆಟ್ಸ್ ಜಾಸ್ತಿ ಇದಿಲ್ಲ ಸ್ಟೂಡೆಂಟ್ಸ್, 1 ಮಾರ್ಕ್ ಬರ್ಬೋದು ಮ್ಯಾಕ್ಸಿಮಮ್. ಬಟ್ ಯಾಕೆ ಸೆಟ್ಸನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ ಕೇಳಿದರೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಗೂ ಅದಕ್ಕೂ ಸ್ವಲ್ಪ ರಿಲೇಷನ್ಶಿಪ್ ಇದೆ, ಅದಕ್ಕೋಸ್ಕರ ಅಷ್ಟೇ. ಮತ್ತು ಮೆಟ್ರೈಸಸ್ ಈಸಿ ಇದೆಯಲ್ಲ, ಅದಕ್ಕೋಸ್ಕರ. ಫಿಸಿಕ್ಸಿಂದ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ. ಮತ್ತು ನಾನು ಇನ್ನೊಂದು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ನೀವು ಇದೇ ಚಾಪ್ಟರ್ನ ಮಾಡಬೇಕಂತಿಲ್ಲ. ಇದರಲ್ಲಿ ನೀವು ಸ್ವಾಪ್ ಮಾಡ್ಕೊಳ್ಬೋದು, ನಿಮ್ಗೆ ಬೇಕಾಗಿರೋ ಚಾಪ್ಟರ್ನ ಕೂಡ ತಗೊಳ್ಬೋದು. ನೋ ವರೀಸು. ಓಕೆ? ನೆಕ್ಸ್ಟು ಕೆಮಿಸ್ಟ್ರಿ ಯಾವುದು, ಸೊಲ್ಯೂಷನ್ಸ್, ಕೆಮಿಕಲ್ ಕೈನೆಟಿಕ್ಸ್. ನೀವು ಇದೆಲ್ಲದನ್ನು ಮಾಡಿ ಆದಮೇಲೆ ಎಲ್ಲದಕ್ಕೂ ಏನು ಮಾಡಿ, ಪ್ರತಿ ಚಾಪ್ಟರ್ನ ಓದುವಾಗಲೂ ಕೂಡ ನೀವೊಂದು ನೋಟ್ಸ್ ಇಟ್ಕೊಂಡು ಪಾಯಿಂಟ್ ವೈಸ್ ಬರೆದಿಟ್ಕೊಳ್ಳಿ. ನಿಮ್ಗೆ ಏನೇನು ಅರ್ಥ ಆಗಿದೆ, ನಿಮಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಆಗಿದೆ, ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಬಂದಿದೆ, ಪ್ರೀವಿಯಸ್ ಇಯರ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಅದರದ್ದು ಒಂದು ಏನು ಮಾಡಿ ನೋಟ್ಸ್ ಇಟ್ಕೊಂಡಿರಿ. ಇದು ಇಂಪಾರ್ಟೆಂಟ್. ಈ ಚಾಪ್ಟರಿಂದ ಈ ಥರ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್. ನನಗೆ ಇದರಿಂದ ಏನು ಅಂಡರ್ಸ್ಟ್ಯಾಂಡ್ ಆಗಿದೆ, ನಾನು ಓದೋದ್ರಿಂದ ಏನೇನು ಕೀ ಪಾಯಿಂಟ್ಗಳು ನನಗೆ ಗೊತ್ತಾಗಿದೆ, ಔಟ್ಕಮ್ ಏನು, ಅದರಿಂದ ಒಂದು ಏನು ಮಾಡಿ ಅಂತ ಕೇಳಿದರೆ ನೋಟ್ಸ್ ಮಾಡಿಟ್ಕೊಳ್ಳಿ. ದಯವಿಟ್ಟು ನೋಟ್ಸ್ ಮಾಡಿಟ್ಕೊಳ್ಳಿ. ಸುಮ್ಮನೆ ಓದ್ತಾ ಕೂತ್ಕೊಳ್ಬೇಡಿ. ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆದ ರೀತಿಯಲ್ಲಿ ನೋಟ್ಸ್ ಮಾಡಿಟ್ಕೊಳ್ಳಿ. ಹಾಗಂತ ಕಂಪ್ಲೀಟು ಒಂದು ಚಾಪ್ಟ್ರಿಗೆ 10 ಪೇಜು 15 ಪೇಜು ಮಾಡೋದಲ್ಲ, 1-2 ಪೇಜಸ್ ಒಳಗಡೆ ಕಂಪ್ಲೀಟ್ ಆಗಬೇಕು. ಆ ಥರ ನಿಮ್ಮದು ನೋಟ್ಸ್ ಇರಬೇಕು. ಆಯಿತಾ? ಪಾಯಿಂಟ್ ವೈಸ್. ಅದಾದಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಪ್ರತಿದಿನ ಏನು ಮಾಡಿರ್ತೀರೋ ಅದರದ್ದು 20 MCQ ಮಾಡಲೇಬೇಕು. ಈಚ್ ಚಾಪ್ಟರ್, ಫ್ರಮ್ ಈಚ್ ಚಾಪ್ಟರ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಈಚ್ ಸಬ್ಜೆಕ್ಟ್, ಐ ಆಮ್ ಟಾಕಿಂಗ್ ಅಬೌಟ್ ಈಚ್ ಚಾಪ್ಟರ್. ಪ್ರತಿ ಚಾಪ್ಟರಿಂದ 20 MCQs ಮಾಡಿ. ಸುಮ್ಮನೆ ರ್ಯಾಂಡಮ್ ಅಂದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಎಷ್ಟು ಟೆಸ್ಟ್ ಕೊಡಲಿಕ್ಕಾಗುತ್ತೆ ಅಷ್ಟು ಟೆಸ್ಟ್ ಕೊಡಿ. ಅರ್ಥ ಆಯಿತು? ಆವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆಯಾ ಇಲ್ವಾ ಅಂದರೆ, ಪ್ರತಿ ಚಾಪ್ಟರ್ ಆದಮೇಲೆ ಫಾರ್ಮುಲಾ ಇದ್ದರೆ ಫಾರ್ಮುಲಾವನ್ನು ಬರೆದಿಟ್ಕೊಳ್ಳಿ. ಮ್ಯಾಥ್ಸಲ್ಲಿ ಇರೋದೇ ಫಾರ್ಮುಲಾ, ಮತ್ತೇನೂ ಇಲ್ಲ. ನಿಮ್ಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಆಯಿತಾ? ಇದು ಡೇ 1. ಡೇ 2 ನೋಡಿ ಸ್ಟೂಡೆಂಟ್ಸು, ಸೆಕೆಂಡ್ ಡೇ ಏನಾಗುತ್ತೆ ಅಂತ ಕೇಳಿದರೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮತ್ತು ಟ್ರಿಗ್ನೋಮೆಟ್ರಿ ನೀವು ಮಾಡಲೇಬೇಕು. ಐಡೆಂಟಿಟಿ ಕಲಿಲೇಬೇಕಾಗುತ್ತೆ. ಯಾಕಂತ ಕೇಳಿದರೆ, ಕೆಲವೊಂದು ಚಾಪ್ಟರಲ್ಲಿ ನಿಮ್ಗೆ ಏನಾಗುತ್ತೆ, ಟ್ರಿಗ್ನೋಮೆಟ್ರಿ ಐಡೆಂಟಿಟಿಯನ್ನು ನಾವು ಯೂಸ್ ಮಾಡ್ತೇವೆ. ಡಿಫ್ರೆನ್ಷಿಯಲ್ ಈಕ್ವೇಷನ್ ಇರ್ಬೋದು, ಅಥವಾ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಇರ್ಬೋದು, ಅಥವಾ ITF ಅಲ್ಲಿ ಇರ್ಬೋದು. ಟ್ರಿಗ್ನೋಮೆಟ್ರಿ ಮಾಡ್ಕೊಳ್ಳಿ. ಆಯಿತಾ? ಸೊ ITF ಮತ್ತು ಟ್ರಿಗ್ನೋಮೆಟ್ರಿನ ಒಂದು ಚಾಪ್ಟರ್ಗೆ ತಗೊಳ್ತಾ ಇದ್ದೇನೆ ನಾನು. ಅದಾದ ನಂತರ ಡಿಟರ್ಮಿನೆಂಟ್ಸ್. ಆಯಿತಾ? ಡಿಟರ್ಮಿನೆಂಟ್ಸ್ ಈಸಿ ಇದೆಯಲ್ವಾ, ಅದನ್ನು ಮಾಡಿ. ಅದಾದಮೇಲೆ ಅದರಲ್ಲಿ ಯಾವ್ಯಾವ ಫಾರ್ಮುಲಾ ಇದೆ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಮ್ಮದು ಗ್ರೂಪಲ್ಲಿ ನಾನು ಫಾರ್ಮುಲಾ ಲಿಸ್ಟನ್ನು ಕಳಿಸಿದ್ದೇನೆ, ಬಟ್ ನೀವು ಒಂದು ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಆಯಿತಾ? ಫಿಸಿಕ್ಸಿಂದ ಯಾವುದೆಲ್ಲ ತಗೊಳ್ಳಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಕೆಮಿಸ್ಟ್ರಿಯಿಂದ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೋರ್ಡಿನೇಷನ್ ಕಾಂಪೌಂಡ್. ಈ ಟೈಮ್ ಟೇಬಲ್ ಏನಾಗ್ತಾ ಇದೆ ಅಂತ ಕೇಳಿದರೆ ಸ್ಟೂಡೆಂಟ್ಸು, ಪ್ರತಿದಿನ ನೀವು ಮಿನಿಮಮ್ ಒಂದು 7 ಮಾರ್ಕ್ಸ್ ಪ್ರತಿ ಈಚ್ ಸಬ್ಜೆಕ್ಟಿಂದ ಮಾಡ್ತಾ ಇದ್ದೀರಾ. ಪ್ರತಿದಿನ ಎವ್ರಿ ಡೇ ಯು ಆರ್ ಕಂಪ್ಲೀಟಿಂಗ್ 7 ಮಾರ್ಕ್ಸ್ ಈಚ್ ಸಬ್ಜೆಕ್ಟ್. 5 ಡೇಸಿಗೆ ಅಥವಾ 6 ಡೇಸಿಗೆ 7 6 42 ಮಾರ್ಕ್ಸ್ ಆಗುತ್ತೆ. ಅರ್ಥ ಆಯ್ತಾ? ವರ್ಸ್ಟ್ ಕೇಸ್ 30 ಅಂತೂ ಪಕ್ಕ ಆಗುತ್ತೆ. ಅರ್ಥ ಆಯ್ತಾ? ಅದಾದಮೇಲೆ ಆಯಿತಾ? ಆಮೇಲೆ ಮತ್ತೊಂದು ಹೇಳಿದೆ, ಪ್ರತಿದಿನ ಎಂಡ್ ಆಫ್ ದ ಡೇ ಏನು ಮಾಡಿ, ಈಚ್ ಸಬ್ಜೆಕ್ಟಿಂದ ಮಿನಿಮಮ್ 20 MCQ ಕೊಟ್ಟೇ ನೀವು ಮಲಗಬೇಕು.
ನೀವು ಎಷ್ಟೇ ಎಕ್ಸಾಸ್ಟ್ ಆಗಿರ್ಬೋದು, ನಿಮ್ಮ ಎನರ್ಜಿ ಎಕ್ಸಾಸ್ಟ್ ಆಗಿರ್ಬೋದು, ನೀವು ಸುಸ್ತಾಗಿರ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಬೋದು, ಬಟ್ ಪ್ರತಿದಿನ ಎವ್ರಿ ಡೇ ಫ್ರಮ್ ಈಚ್ ಚಾಪ್ಟರ್ ಯು ಶುಡ್ ಗಿವ್ 20 MCQs. ಆನ್ಲೈನಲ್ಲಿ ಸಿಗುತ್ತೆ, ತುಂಬ ಪ್ಲ್ಯಾಟ್ಫಾರ್ಮ್ಗಳಿದೆ, ಅದರಲ್ಲಿ ಸಿಗುತ್ತೆ. ಆದಷ್ಟು ಮಾಕ್ ಟೆಸ್ಟನ್ನು ಕೊಡಿ, ಆಯಿತಾ? ಅದಾಯಿತು. ಡೇ 3ಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ April 9 ಡೇ 3 ಮ್ಯಾಥ್ಸ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಮತ್ತು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಯಾಕಂದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಮತ್ತು ಡೆರಿವೇಟಿವ್ ಒಂದಕ್ಕೊಂದು ರಿಲೇಷನ್ಶಿಪ್ ಇದೆ. ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿಲಿ ಮಿನಿಮಮ್ 5 to 7 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಫಿಕ್ಸ್ ಬರುತ್ತೆ, ಪ್ಲಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 2 ಮಾರ್ಕ್ಸ್ ಪಕ್ಕ ಬರುತ್ತೆ, 2 to 3 ಮಾರ್ಕ್ಸ್. ಸೊ ಟೋಟಲ್ ಇದರಲ್ಲೂ ಕೂಡ 7 to 8 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ, 10 ಮಾರ್ಕ್ಸು ಆಗ್ಬೋದು, ಆಯಿತಾ? ಸೊ ಅದಕ್ಕೋಸ್ಕರ ಈ ಚಾಪ್ಟರ್ನ ಒಟ್ಟಿಗೆ ತಗೊಳ್ಳಿ. ಅದಾದ ನಂತರ ನಿಮ್ಮದು ಇದರಿಂದ ಯಾವುದು ಫಿಸಿಕ್ಸಿಂದ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ ರಿಲೇಟೆಡ್ ಮಾಡ್ತಾ ಇದ್ದಾನೆ. ದೆನ್ ಕೆಮಿಸ್ಟ್ರಿಯಿಂದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಇದು ನಾನು ಒಂದೇ ಚಾಪ್ಟರ್ನ ಯಾಕೆ ಕೊಟ್ಟೆ ಕೇಳಿದರೆ, ಸ್ವಲ್ಪ ಬಿಗ್ ಚಾಪ್ಟರ್ ಇದು, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅದಕ್ಕೋಸ್ಕರ ಒಂದೇ ಚಾಪ್ಟರ್ ಕೊಟ್ಟಿದ್ದೇನೆ. ಯು ಕ್ಯಾನ್ ಆ್ಯಡ್ 1 more ಚಾಪ್ಟರ್ ಇಫ್ ಯು ವಾಂಟ್. ಅರ್ಥ ಆಯಿತಾ? ಅದಾದ ನಂತರ ಎಟ್ ದ ಎಂಡ್ ಆಫ್ ದ ಡೇ ಏನು ಮಾಡಬೇಕು, ಅಗೇನ್ 20 ಕ್ವಶನ್ಸ್ ಫ್ರಮ್ ಈಚ್ ಚಾಪ್ಟರ್ ಮತ್ತು ಫಾರ್ಮುಲಾ ಶೀಟನ್ನು ರಿವೈಸ್ ಮಾಡೋದು. ನಿನ್ನೆ ಪ್ರೀವಿಯಸ್ ಡೇಲಿ ಏನು ಮಾಡಿದ್ರಿ, ಅದರ ಪ್ರೀವಿಯಸ್ ಡೇಲಿ ಏನು ಮಾಡಿದ್ರಿ, ಎಲ್ಲದನ್ನು ಒಂದು ಟೈಮ್ ರಿವೈಸ್ ಮಾಡೋದು. ಮತ್ತು ನೆನ್ಪಿಟ್ಕೊಳ್ಳಿ, ಫಸ್ಟ್ ಡೇ ಮಾಡಿದ್ದನ್ನು ಬಿಟ್ಟು ಬಿಡಬೇಡಿ, ಲಾಸ್ಟಿಗೆ ಒಂದು ಸತಿ ರಿವೈಸ್ ಮಾಡಿ, ಫುಲ್ ರಿವೈಸ್ ಮಾಡಿ ಡೈಲಿ. ಆ ಶೀಟನ್ನು ನೀವೇನು ಚೀಟ್ ಶೀಟನ್ನು ಮಾಡಿರ್ತೀರ ಅಥವಾ ಫಾರ್ಮುಲಾ ಶೀಟನ್ನು ಏನು ಪ್ರಿಪೇರ್ ಮಾಡಿರ್ತೀರ, ಪಾಯಿಂಟ್ ವೈಸ್ ಬರೆದಿರ್ತೀರ ನೋಡಿ, ಅದೆಲ್ಲದ್ರದ್ದು ಒಂದು ಸತಿ ರಿವಿಷನ್ ಮಾಡಿ ಎಟ್ ದ ಎಂಡ್ ಆಫ್ ದ ಡೇ, ಎವ್ರಿ ಡೇ. ಅಂದರೆ ಡೈಲಿ ಹೋಗ್ತಾ ನಿಮ್ಗೆ ಅದು ಇನ್ಕ್ರೀಸ್ ಆಗುತ್ತೆ. ಬಟ್ ನಿಮ್ಗದು ಏನು ಹೇಳ್ತಾರೆ, ಫಸ್ಟ್ ನೋಡಿದಾಗ ಹೊಸ್ತಾಗಿ ಅನಿಸುತ್ತೆ, ಸೆಕೆಂಡ್ ಟೈಮ್ ನೋಡಿದಾಗ ಇದು ನನಗೆ ಗೊತ್ತಿದೆ ಅನಿಸುತ್ತೆ, ಥರ್ಡ್ ಟೈಮ್ ನೀವು ನೋಡಿದ ತಕ್ಷಣ ನಿಮ್ಗೆ ಎಲ್ಲದೂ ಬಂದುಬಿಡುತ್ತೆ, ಏನು ಡೌಟ್ಸೇ ಇರೋದಿಲ್ಲ. ಅರ್ಥ ಆಯಿತಾ? ಅದಕ್ಕೆ ಡೇ 4ಅಲ್ಲಿ ಏನು ಮಾಡಿ, April 10th ಏನು ಮಾಡಿ ಅಂತ ಕೇಳಿದರೆ ಮ್ಯಾಥ್ಸಿಂದ ವೆಕ್ಟರ್ಸ್ ಮತ್ತು 3D. ಯು ನೋ ದೀಸ್ 2 ಆರ್ ವೆರಿ ಈಸಿ ಚಾಪ್ಟರ್ಸ್. ಆ್ಯಂಡ್ ಮಿನಿಮಮ್ ನಿಮ್ಗೆ ಏನಿಲ್ಲ ಅಂದರೆ ಒಂದು 6 to 7 ಮಾರ್ಕ್ಸ್ ಪಕ್ಕ ಬರುತ್ತೆ, ಆಯಿತಾ? ಫಿಸಿಕ್ಸಿಂದ ಯಾವುದು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಡ್ಯುವೆಲ್ ನೇಚರ್ ಆಫ್ ಮ್ಯಾಟರ್, ಇದನ್ನು ತಗೊಳ್ಳಿ. ಕೆಮಿಸ್ಟ್ರಿಯಿಂದ ಅಮೈನ್ಸ್ ಮತ್ತು ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋವೆರೆನ್ಸ್. ಸೊ ಇದು ಸ್ವಲ್ಪ ಏನು ಹೇಳ್ತಾರೆ, ನಿಮ್ಗೆ ಹೋಗ್ತಾ ಸ್ವಲ್ಪ ಸ್ಟ್ರಕ್ಚರ್ನ ಕಲಿಬೇಕಾಗುತ್ತೆ, ಅದರದ್ದು ಐಯು ಪ್ಯಾಕ್ ನೇಮನ್ನು ಕಲಿಬೇಕಾಗುತ್ತೆ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಎಲ್ಲ ಸ್ಟ್ರಕ್ಚರ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಕೆಮಿಸ್ಟ್ರಿಯಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಡೈರೆಕ್ಟ್ ಬಂದಿರುತ್ತೆ, NCERTಯಿಂದ ಆ್ಯಸ್ ಇಟ್ ಈಸ್ ಹಾಗೆ ಬಂದಿರುತ್ತೆ. ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡಿದ್ರೆ ಈಸಿಯಾಗಿ ಮಾಡ್ಬೋದು ಕೆಮಿಸ್ಟ್ರಿ, ಫಿಸಿಕ್ಸಲ್ಲಿ. ಓಕೆ, 20 to 25. ಅದಕ್ಕೆ ಓದಿದ್ದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ, ಕ್ವಶನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡೋ ರೀತಿಯಲ್ಲಿ ಓದ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಡೇ 5ಯಲ್ಲಿ ಏನು ಮಾಡಿ, April 11th ಡಿಫರೆನ್ಷಿಯಲ್ ಈಕ್ವೇಷನ್ ಜೊತೆ ಪ್ರೊಬಾಬಿಲಿಟಿ ತಗೊಳ್ಳಿ. ಯಾಕಂದರೆ ಪ್ರೊಬಾಬಿಲಿಟಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಔಟ್ ಆಫ್ 5 ಕ್ವಶನ್ಸಲ್ಲಿ 3 ಕ್ವಶನ್ಸ್ ಆದರೂ ಅಟೆಂಡ್ ಮಾಡುವಂಥ ಒಂದು ಎಬಿಲಿಟಿ ಬಂದರೆ ಬೆಟರ್, ಆಯಿತಾ? ಡಿಫರೆನ್ಷಿಯಲ್ ಈಕ್ವೇಷನ್ ಚಿಕ್ಕ ಚಾಪ್ಟರ್, ಒಂದು 2 ಮಾರ್ಕ್ಸಿಗೆ ಬರುತ್ತೆ, ಪ್ರೊಬಾಬಿಲಿಟಿ 5 ಮಾರ್ಕ್ಸಿಗೆ ಬರುತ್ತೆ, ಟೋಟಲ್ 7 ಮಾರ್ಕ್ಸ್ ಆಗುತ್ತೆ. ಅದ್ರ ಜೊತೆ ಸೆಮಿ ಕಂಡಕ್ಟರ್ ಡಿವೈಸಸ್, ಆಲ್ಟರ್ನೇಟಿಂಗ್ ಕರೆಂಟ್. ಆ್ಯಂಡ್ ಕೆಮಿಸ್ಟ್ರಿಯಿಂದ ಫೀನಾಲ್ಸ್, ಈಥರ್ಸ್, ಆಲ್ಕೋಹಾಲ್, ಫೀನಾಲ್ಸ್ ಆ್ಯಂಡ್ ಈಥರ್ಸ್, ದೆನ್ ಬಯೋಮಾಲಿಕ್ಯೂಲ್ಸ್. ಯಾಕಂದರೆ ಆಲ್ಕೋಹಾಲ್, ಫೀನಾಲ್ಸ್, ಈಥರ್ಸ್ ಸ್ವಲ್ಪ ದೊಡ್ಡ ಚಾಪ್ಟರ್, ಅದಕ್ಕೋಸ್ಕರ ಅದ್ರ ಜೊತೆ ಬಯೋಮಾಲಿಕ್ಯೂಲ್ಸ್ ಸ್ವಲ್ಪ ಈಸಿ ಇದೆಯಲ್ಲ, ಥಿಯರಿ ಬೇಸ್ಡ್ ಇದೆಯಲ್ಲ, ಸೊ ಅದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಅರ್ಥ ಆಯಿತಾ? ಪ್ರತಿದಿನ ಈಚ್ ಚಾಪ್ಟರಿಂದ 20 MCQನ ಮಾಡಲೇಬೇಕು. ನೆಕ್ಸ್ಟ್ ಡೇ ಏನು ಮಾಡಬೇಕು, ಏನು ನೀವು ಚೀಟ್ ಶೀಟನ್ನು ಮಾಡಿರ್ತೀರ ಅಥವಾ ಫಾರ್ಮುಲಾ ಲಿಸ್ಟನ್ನು ಮಾಡಿರ್ತೀರ, ಏನು ಪಾಯಿಂಟನ್ನು ಬರೆದಿರ್ತೀರೋ ಅದನ್ನು ಮತ್ತೆ ನೀವು ರಿವೈಸ್ ಮಾಡಲೇಬೇಕು, ಕಂಪಲ್ಸರಿ. ಒನ್ ಟೈಮ್ ಎಲ್ಲದನ್ನು ಗೋತ್ರು ಮಾಡಿ ಎವ್ರಿ ಡೇ. ಹೋಗ್ತಾ ನಿಮಗೆ ಒಂದು ಟೈಮ್ ನೋಡಿದ ತಕ್ಷಣ ಎಲ್ಲದೂ ನಿಮಗೆ ಬೈ ಹಾರ್ಟ್ ಬಂದುಬಿಡುತ್ತೆ, ಆಯಿತಾ? ಅದಾದಮೇಲೆ April 12th ಆ್ಯಕ್ಚುಲಿ ನೀವು ಬೇಕಾದರೆ ಮಾಡ್ಬೋದು, ಅಥವಾ ಕಂಪ್ಲೀಟ್ ಇಲ್ಲಿಗೆ ಸ್ಟಾಪ್ ಮಾಡಿ ಎಲ್ಲದನ್ನು ರಿವಿಷನ್ ಸ್ಟಾರ್ಟ್ ಮಾಡ್ಬೋದು. ಬೇಡ, ಯಾಕೆ ಹೇಗಿದ್ರು ನಿಮ್ಮ 16th ಅಲ್ಲ ಎಕ್ಸಾಮು, 13, 14, 15 ಇವು 3 days ಕಂಪ್ಲೀಟ್ ರಿವಿಷನಿಗೆ ತಗೊಳ್ಳಿ, ಆಯಿತಾ? 12th ಏನು ಮಾಡಿ ಅಂತ ಕೇಳಿದರೆ ನಿಮ್ಮದು ಚಾಪ್ಟರ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮ್ಯಾಥ್ಸಿಂದ. ಕೆಮಿಸ್ಟ್ರಿಯಿಂದ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅದನ್ನು ನಾನು ಮೇಲ್ಗಡೆ ಹಾಕಿಲ್ಲ, ಯಾಕಂದರೆ ಇದೆಲ್ಲ ಸ್ವಲ್ಪ ನಿಮಗೆ ಏನು ಕನ್ಫ್ಯೂಷನ್ ಆಗುತ್ತೆ, ತುಂಬ ಸ್ಟ್ರಕ್ಚರ್ಸ್ಗಳಿದೆ, ಐಯು ಪ್ಯಾಕ್ ನೇಮ್ಸ್ಗಳಿದೆ, ಸೊ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಲಾಸ್ಟಿಗೆ April 12 ಇದನ್ನು ಒಂದು ನೆಟ್ಟಿದ್ದೇನೆ. ಫಿಸಿಕ್ಸಿಂದ ಆಟಮ್ಸ್ ಮತ್ತು ನ್ಯೂಕ್ಲಿಯಸ್, 2 ಈಸಿ ಚಾಪ್ಟರ್, ಚಿಕ್ಕ ಚಾಪ್ಟರ್, ಏನು ಜಾಸ್ತಿ ದೊಡ್ಡದಿಲ್ಲ, ಇದನ್ನು ತಗೊಳ್ಳಿ, ಆಯಿತಾ? ಸೊ ಇಲ್ಲಿ ನೋಡಿ 30 ಕ್ವಶನ್ಸ್ ಫ್ರಮ್ ಈಚ್ ಎವ್ರಿ ಡೇ, ಮಿನಿಮಮ್ 20 ಇದನ್ನು ಏನು ಮಾಕ್ ಟೆಸ್ಟನ್ನು ಕೊಟ್ಟೆ ಮಲ್ಕೊಳ್ಳಿ ಫ್ರಮ್ ಈಚ್ ಚಾಪ್ಟರ್. ಸ್ಪೀಡಾಗಿ ಮಾಡಿ, ಟೈಮನ್ನು ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಆಯಿತಾ? ಅದಾದ ನಂತರ April 13 ಕಂಪ್ಲೀಟ್ ರಿವಿಷನ್. ಏನು ಕೊಡೋದು, ಫುಲ್ ಮಾಕ್ ಟೆಸ್ಟ್, ಮ್ಯಾಥ್ಸಿಂದ ಫುಲ್ ಮಾಕ್ ಟೆಸ್ಟ್, ಕೆಮಿಸ್ಟ್ರಿಯಿಂದ ಮಾಕ್ ಟೆಸ್ಟ್, ಫಿಸಿಕ್ಸಿಂದ ಮಾಕ್ ಟೆಸ್ಟ್. ನೀವು ಮಾಕ್ ಟೆಸ್ಟನ್ನು ಕೊಡುವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ, ನೀವು ಯಾವ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀರಾ, ಏನೋ ಒಂದು 12 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ 6 daysಲ್ಲಿ. ಕೆಮಿಸ್ಟ್ರಿಯಿಂದ 12, ಫಿಸಿಕ್ಸಿಂದ 12, ಮ್ಯಾಥ್ಸಿಂದ 12, ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅದು ಬಿಟ್ಕೊಂಡು ನೀವು ಯಾವುದ್ಯಾವುದೋ ಚಾಪ್ಟರ್ನ ಫಸ್ಟ್ ನೀವು ನೋಡಬೇಕಾಗಿದ್ದು, ನಾನು ಓದಿದ ಚಾಪ್ಟರಿಂದ ಯಾವುದು ಬಂದಿದೆ ಆ ಕ್ವಶನ್ಸನ್ನು ಮಾಡ್ತಾ ಹೋಗಿ. ಈಗ ಫಸ್ಟ್ ಕ್ವಶನ್ಸ್ ನೋಡ್ತೀರಾ, ನೀವು ಓದಿರೋ ಚಾಪ್ಟರಿಂದ ಬಂದಿದೆ ಮಾಡ್ತೀರಾ. ಸೆಕೆಂಡ್ ಕ್ವಶನ್ ನೋಡ್ತೀರಾ, ಇಲ್ಲ ಆ ಚಾಪ್ಟರಿಂದ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಅಂದರೆ ಆ ಚಾಪ್ಟರ್ ನೀವು ಓದಲಿಲ್ಲ ಅಂತ ಅಂದ್ಕೊಳ್ಳಿ, ಸ್ಕಿಪ್ ಮಾಡಿ. ಅದು ಸ್ವಲ್ಪ ಗೊತ್ತಿದೆ ನನಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅದರ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ.
ಗೊತ್ತಾಯ್ತಾ? ಫಸ್ಟು ನೀವು ಏನೆಲ್ಲ ಓದಿದ್ದೀರೋ ಅದರಿಂದ ಮಾಡ್ಕೊಳ್ಳಿ. ಅಲ್ಲಿ ನೀವು ಒಂದು 30 to 60 30 to 35 ಮಾರ್ಕ್ಸ್ವರೆಗೆ ಮಾಡಿಕೊಂಡ್ರೆ ಅದಾದ ನಂತರ ಪುನಃ ಮತ್ತೊಂದು ರೌಂಡ್ ಬನ್ನಿ, ಆಯಿತಾ? ಅದು ಹೇಗೆ ಎಷ್ಟು ಟೈಮ್ ನೀವು ಇದಕ್ಕೆ ಸ್ಪೆಂಡ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ರೌಂಡ್ ಯಾವಾಗ ಬರಬೇಕು, ಅದೆಲ್ಲದನ್ನು ನಮ್ಮದು ಇದರಲ್ಲಿ ನಾನು ಹೇಳಿಕೊಡ್ತೇನೆ. ನಾನು ಯಾರ್ಯಾರು ನಮ್ಮ ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗ್ತೀರಾ, ಮಾಕ್ ಟೆಸ್ಟ್ ಇದಕ್ಕೆ ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗ್ತೀರಾ, ಅವ್ರಿಗೆ ಲಾಸ್ಟ್ 1 day 2 ಇದ್ದಾಗ OMR ಶೀಟನ್ನು ಹೇಗೆ ಫಿಲ್ ಮಾಡಬೇಕು, ಸೈಡ್ ಬೈ ಸೈಡ್ ಮಾಡಬೇಕಾ, ಎಟ್ ದ ಎಂಡ್ ಮಾಡಬೇಕಾ, ಆ್ಯಂಡ್ ಮತ್ತೇನು ಹೇಳ್ತಾರೆ, ನೀವು ಎಷ್ಟು ರೌಂಡ್ಸ್ ಹೋಗಬೇಕು, ಎಷ್ಟು ಟೈಮಲ್ಲಿ ಎಷ್ಟನ್ನು ಕಂಪ್ಲೀಟ್ ಮಾಡಬೇಕು, ಟೋಟಲ್ 3 ರೌಂಡ್ಸ್ ಹೋಗಬೇಕು, ಅದನ್ನು ಯಾವ ಥರ ಟೈಮನ್ನು ಡಿವೈಡ್ ಮಾಡಬೇಕು, ಅದೆಲ್ಲದನ್ನು ನಾನು ಹೇಳಿಕೊಡ್ತೇನೆ ನಮ್ಮ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ನಮ್ಮದು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆದವ್ರಿಗೆ, ಆಯಿತಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಮಾಕ್ ಟೆಸ್ಟ್ ಮತ್ತು ರಿವಿಷನ್, KCET ಪೇಪರ್ನ ರಿವಿಷನ್ ಮಾಡೋದು, ಏನೇನು ಕೊಟ್ಟಿದ್ದಾರೆ ಅದನ್ನು ರಿವಿಷನ್ ಮಾಡೋದು, ಅನಲೈಸ್ ಮಾಡೋದು. ಈಗ ನೀವು ಮಾಕ್ ಟೆಸ್ಟ್ ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ. ನೀವು ಅನಲೈಸ್ ಮಾಡಿದ ತಕ್ಷಣ ನಿಮ್ಮ ಮಿಸ್ಟೇಕ್ಸ್ಗಳು ಗೊತ್ತಾಗುತ್ತೆ. ಆ ಮಿಸ್ಟೇಕ್ಸನ್ನು ಮಾಡಿದ್ದನ್ನು ಪಾಯಿಂಟಲ್ಲಿ ಬರೆದಿಟ್ಕೊಂಡು ನಾನು ಈ ಏರಿಯಾದಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೇನೆ, ಇದನ್ನು ಇಂಪ್ರೂವ್ ಮಾಡಬೇಕಂತ ಒಂದು ಸತಿ ಪುನಃ ನೋಡ್ಕೊಳ್ಳಿ. ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅದನ್ನು ಮತ್ತೆ ಓದ್ಕೊಳ್ಳಿ. ಆಮೇಲೆ Date April 14 ಅಗೇನ್ ರ್ಯಾಪಿಡ್ ರಿವಿಷನ್, ಫಾಸ್ಟ್ ರಿವಿಷನ್. ಅಂದರೆ ಮತ್ತೆ ನೀವು ಪುನಃ ಹೊಸ್ತು ಕಲಿಯೋದಲ್ಲ, ಕಲ್ತಿದ್ದನ್ನೇ ರಿವಿಷನ್ ಮಾಡ್ತಾ ಹೋಗೋದು. ಅರ್ಥ ಆಯ್ತಾ? ಫಾರ್ಮುಲಾಸ್ ಇರ್ಬೋದು, ನಿಮ್ಮ ಶಾರ್ಟ್ಕಟ್ಸ್ ಇರ್ಬೋದು, ಏನೇನು ಎರರ್ ಮಾಡಿದ್ದೀರೋ ಅದನ್ನೆಲ್ಲ ಸಪ್ರೇಟಾಗಿ ಬರೆದಿಟ್ಕೊಳ್ತೀರೋ ಅದನ್ನು ಒಂದು ಸತಿ ನೋಡ್ಕೊಳ್ಳೋದು. ಅದಾದ ನಂತರ ವಾಚ್ ಅ ಕ್ವಿಕ್ ರಿವಿಷನ್ ವೀಡಿಯೋ ಫಾರ್ ಎಕ್ಸ್ಟ್ರಾ ಕ್ಲಾರಿಟಿ. ಕ್ವಿಕ್ ರಿವಿಷನ್ ಯಾವುದಾದ್ರೂ ಒಂದು ಯೂಟ್ಯೂಬ್ ವೀಡಿಯೋಸ್ ನೋಡೋದು, ಅಥವಾ ಯಾವುದೋ ಒಂದು ನಿಮ್ಮದೇ ನೋಟ್ಸನ್ನು ನೀವು ಮಾಡ್ಕೊಂಡಿದ್ರೆ ಅದನ್ನೇ ವೀಡಿಯೋ ನೋಡ್ಕೊಂಡಿದ್ರೆ ನೋ ಪ್ರಾಬ್ಲಮ್, ಕ್ವಿಕ್ ರಿವಿಷನ್ ಮಾಡೋದು. ಫೈನಲಿ ಕಂಪ್ಲೀಟ್ ಟೈಮ್ಡ್ KCET ಸೆಟ್, ಅಂದರೆ ಅವ್ರು ಕೊಟ್ಟಿದ್ದರೆ ಪೇಪರ್ 1 2 3 ಅಂತ ತಗೊಂಡಿದ್ದೇನೆ ನಾನು, ಇದ್ದರೆ ಅದನ್ನು ಮಾಡೋದು ಕಂಪ್ಲೀಟ್ ಮಾಡಿ ಒಂದು ಸತಿ ನೋಡಬೇಕಾ, ನಾನು ಇಷ್ಟಿಷ್ಟು ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೇನೆ, ನಿಮ್ಮನ್ನು ನೀವು ಇವ್ಯಾಲ್ಯೂಯೇಟ್ ಮಾಡಬೇಕು. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ಲೈಟ್ ರಿವಿಷನು ಆ್ಯಂಡ್ ಮೈಂಡ್ ಸೆಟ್. ಲಾಸ್ಟ್ ಡೇ ಒಂದು ಸತಿ ಒಂದು ಬೆಳಿಗ್ಗೆ ಮಾರ್ನಿಂಗಿಂದ ಒಂದು ಆಫ್ಟರ್ನೂನ್ವರೆಗೆ ಒಂದು ಲೈಟ್ ರಿವಿಷನ್ ಮಾಡೋದು, ಎಲ್ಲದನ್ನು ಲೈಟಾಗಿ ರಿವಿಷನ್ ಮಾಡೋದು. ನೀವು ಬರ್ಕೊಂಡಿರೋ ನೋಟ್ಸಿಂದ ಅಗೇನ್ ಮತ್ತೆ ನೀವು ಕಾಲೇಜಲ್ಲಿ ಕೊಟ್ಟಿರೋ ನೋಟ್ಸ್ ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಕೊಟ್ಟಿರೋ ನೋಟ್ಸಿಂದ ಅಲ್ಲ, ನೀವೇನು ಪಾಯಿಂಟ್ ನೋಟ್ಸ್ ಮಾಡ್ಕೊಂಡಿರ್ತಾರ ಲೈಟ್ ರಿವಿಷನ್ ಮಾಡೋದು. ಈಗ ಫಿಕ್ಸ್ ಆಗೋದು, ಆಯಿತು ಇನ್ನು ನನಗೇನು ಹೊಸದಾಗಿ ಓದೋದಿಲ್ಲ, ಇನ್ನು ನಾನು ಟೆನ್ಷನ್ ತಗೊಳ್ಳೋದಿಲ್ಲ, ಆಯಿತು ನಾಳೆ ಹೋಗಿ CET ಎಕ್ಸಾಮ್ ಬರೆದು ಬರ್ತೇನೆ. ಸೊ ನನ್ನ ಟ್ರೈಯನ್ನು ನಾನು ಕೊಟ್ಟಿದ್ದೇನೆ, ದಟ್ಸ್ ಇಟ್, ಡನ್ ಅಷ್ಟೇ. ಅರ್ಥ ಆಯ್ತಾ? ಸೊ ಈ ಟೈಮಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಒನ್ ಟೈಮ್ ಇದನ್ನು ರಿವಿಷನ್ ಮಾಡಿ, ಫಾರ್ಮುಲಾಸನ್ನು, ಚೀಟ್ ಶೀಟನ್ನು, ಶಾರ್ಟ್ಕಟ್ ಟ್ರಿಕ್ಸನ್ನು, ಪ್ಲಸ್ ನಿಮ್ಮ ಇದನ್ನು ಏನು ಹೇಳ್ತಾರೆ ಪಾಯಿಂಟನ್ನು ಏನು ಮಾಡಿರ್ತೀರಲ್ಲ ಅದನ್ನು ಎಲ್ಲದನ್ನು ರಿವೈಸ್ ಮಾಡ್ಕೊಳ್ಳಿ, ಆಯಿತಾ? ಸೊ ಎಲ್ಲ ಸಬ್ಜೆಕ್ಟಿಂದ ಒಂದು 10 ರಿಂದ 20 ಅಗೇನ್ ಎಲ್ಲ ಒಂದು 10 to 20 ಇದನ್ನು ಸಬ್ಜೆಕ್ಟಿಂದ MCQವನ್ನು ಸಾಲ್ವ್ ಮಾಡಿ. ಫೈನಲಿ ನೀವು ಏನು ಹೇಳ್ತೀರಾ 5 o'clock ಒಳಗಡೆ ಇದೆಲ್ಲದನ್ನು ಮುಗಿಸಿ ಪ್ಯಾಕಪ್ ಮಾಡಿ ಡನ್. ನೀವು ಇನ್ನೂ ಯಾವುದು ಹೊಸದಾಗಿ ಓದೋದಿಲ್ಲ, ಇಲ್ಲ ನಿಮಗೆ ನಾಳೆ ಎಕ್ಸಾಮಿಗೆ ಹೋಗೋದು ಬರೆಯೋದಷ್ಟೇ, ಮತ್ತು ಯಾವ ಟೆನ್ಷನ್ ಇಲ್ಲ. ಫುಲ್ ಇದು ಮಾಡಿಕೊಂಡು ರೆಡಿಯಾಗಿ ಎಕ್ಸಾಮ್ ಬರೆದಿಟ್ಟು ಬನ್ನಿ ಅಷ್ಟೇ. ಅರ್ಥ ಆಯ್ತಾ? ಈ ಥರ ಇದು ಮಾಡಿ ಲಾಸ್ಟ್ 2 days ಇದ್ದಾಗ ಆಮೇಲೆ ಯೂಟ್ಯೂಬಿಗೆ ಹೋಗಿಕೊಂಡು ಯಾರ್ಯಾರು ಶಾರ್ಟ್ಕಟ್ ಟ್ರಿಕ್ಸ್ ಯು ಕ್ಯಾನ್ ಗೆಟ್ 140+ ಬಿಲೋ 1000 ರ್ಯಾಂಕ್ ವಿದಿನ್ 1 day ನಾನು ನೋಡಿದ್ದೇನೆ, ತುಂಬ ನೋಡಿದ್ದೇನೆ. ಅದನ್ನೆಲ್ಲ ನೋಡಿಕೊಂಡು ಆಗಬೇಡಿ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಫಾಲೋ ಮಾಡಿ. ಇದು ಲಾಜಿಕಲ್ ಥಿಂಕಿಂಗು, ಇಲ್ಲಿ ಹಾರ್ಡ್ ವರ್ಕ್ ಇದೆ, ಪ್ಲಸ್ ನಿಮ್ಮ ಸ್ಮಾರ್ಟ್ ವರ್ಕು ಇದೆ. ಅದು ಆ ರೀತಿಯಲ್ಲಿ ನಾನು ಟೈಮ್ ಟೇಬಲ್ ಮಾಡಿದ್ದೇನೆ. ಈ ಟೈಮ್ ಟೇಬಲನ್ನು ಫಾಲೋ ಮಾಡಿ, ಮತ್ತು OMR ಶೀಟನ್ನು ಹೇಗೆ ಫಿಲ್ ಮಾಡಬೇಕು, ಯಾವ ರೀತಿ ಟೈಮನ್ನು ಮ್ಯಾನೇಜ್ ಮಾಡಬೇಕು, ಎಷ್ಟು ಕ್ವಶನ್ಸನ್ನು ಬರೀಬೇಕು. ನೀವು 60 ಕ್ವಶನ್ಸ್ ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ಗಳು ಇದೇ ಮಿಸ್ಟೇಕ್ಸನ್ನು ಮಾಡ್ತೀರಾ, ಓದ್ಕೊಂಡು ಹೋಗಿರ್ತೀರಾ, ಬಟ್ ಗೊತ್ತಿರೋ ಕಾನ್ಸೆಪ್ಟನ್ನು ಮಿಸ್ಟೇಕ್ ಮಾಡ್ತೀರಾ, 60 minutes ಅಂತ ಕೂತ್ಕೊಳ್ತೀರಾ. ಸೊ ಅದೆಲ್ಲದನ್ನು ಹೇಗೆ ಮಾಡಬೇಕು, 3 rounds ಯಾವ ರೀತಿ ಟೈಮನ್ನು ಡಿವೈಡ್ ಮಾಡಬೇಕು, OMR ಶೀಟನ್ನು ಯಾವಾಗ ಫಿಲ್ ಮಾಡಬೇಕು, ಅದು ಎಲ್ಲದನ್ನು ನಮ್ಮ ಇದರಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಯಾರ್ಯಾರು ಇದಕ್ಕೆ ಜಾಯ್ನ್ ಆಗ್ತಾರಲ್ಲ ಅದ್ರಲ್ಲಿ ಹೇಳಿಕೊಡ್ತೇನೆ. ಲಾಸ್ಟ್ 1 day ಅಥವಾ 2 day ಇದ್ದಲ್ಲಿ ಇದಕ್ಕೆ ಸಪ್ರೇಟ್ ಒಂದು ಇದನ್ನು ತಗೊಳ್ತೇನೆ, ಸೆಷನ್ ತಗೊಳ್ತೇನೆ. ಆ್ಯಂಡ್ ನಾನು ಹೇಗೆ CETಯನ್ನು ಇದು ಮಾಡಿದ್ದೇನೆ, ಕ್ರ್ಯಾಕ್ ಮಾಡಿದ್ದೇನೆ, ಆ್ಯಂಡ್ ನಾನು ಹೇಗೆ ಬರೆದಿದ್ದೇನೆ ಅದನ್ನೇ ಹೇಳಿಕೊಡ್ತೇನೆ, ಆಯಿತಾ? ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ 6362324224 6362324224 ಮೆಸೇಜ್ ಹಾಕಿ ಎನ್ರೋಲ್ ಆಗಿ. ಇಟ್ಸ್ ಅ ಪೇಯ್ಡ್ ಕೋರ್ಸ್ ಸ್ಟೂಡೆಂಟ್ಸು, ಪೇಯ್ಡ್ ಕೋರ್ಸ್. ಆ್ಯಂಡ್ ಆದಷ್ಟು ಬೇಗ ಜಾಯ್ನ್ ಆಗಿ. ಲಾಸ್ಟ್ 1 day 2 ಇದ್ದಲ್ಲಿ ಸರ್ ಶಾರ್ಟ್ಕಟ್ ಟ್ರಿಕ್ಸ್ ಕಳಿಸಿ ಅಂತ ಇದು ಮಾಡೋದಲ್ಲ, ಇವಾಗಲೇ ದಯವಿಟ್ಟು ಜಾಯ್ನ್ ಆಗೋದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಪ್ಲಸ್ ಈ ರಿವಿಷನ್ನ ದಯವಿಟ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ, ಆಯಿತಾ? ಯಾರಿಗಾದರೂ ಇದ್ರದ್ದು PDF ಬೇಕಂತಿದ್ರೆ, ಈ ರಿವಿಷನ್ ಇದರದ್ದು PDF ಬೇಕಂತಿದ್ರೆ, ನಾನು ಏನು ಹಾಕಿದ್ದೇನೆ ಟೈಮ್ ಟೇಬಲ್ PDF ಬೇಕಂತಿದ್ರೆ ನಾನು ಅದೇ ನಂಬರ್ಗೆ ಮೆಸೇಜ್ ಹಾಕಿ ನಾನು PDF ಶೇರ್ ಮಾಡ್ತೇನೆ, ಓಕೆ? ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ಫಾರ್ಮೇಟಿವ್ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೇನೆ. ಇದೇ ರೀತಿ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.